ಪೆನ್ಡ್ರೈವ್ ಪ್ರಜ್ವಲ್ ಅರೆಸ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಪ್ರತಿ ಕ್ಷಣದ ಅಪ್ಡೇಟ್ ನ ಪಬ್ಲಿಕ್ ಟಿವಿ ಕಂಪ್ಲೀಟ್ ಕವರೇಜ್ ನ ನಿಮ್ಮ ಮುಂದೆ ಇಡುತ್ತೆ. ಸದ್ಯ ವಿಮಾನ ಎಲ್ಲಿ ಹಾರಾಟ ನಡೆಸ್ತಾ ಇದೆ, ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಲ್ಯಾಂಡಿಂಗ್ ಆಗುತ್ತೆ, ಲ್ಯಾಂಡಿಂಗ್ ಆದ ನಂತರದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗುತ್ತೆ, ನಂತರ SIT ಹೇಗೆ ವಶಪಡಿಸಿಕೊಂಡು ಅರೆಸ್ಟ್ ಮಾಡಿದ ನಂತರದಲ್ಲಿ ಕರೆತರುತ್ತೆ, ಇದೆಲ್ಲದರ ಬಗ್ಗೆ ನಾನ್ ಸ್ಟಾಪ್ ಕವರೇಜ್ ಪಬ್ಲಿಕ್ ಟಿವಿಯಲ್ಲಿ. ಪೆನ್ಡ್ರೈವ್ ಪ್ರಜ್ವಲ್ ಅರೆಸ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಕುರಿತಾದಂತಹ ಕಂಪ್ಲೀಟ್ ಕವರೇಜ್, ನಾನ್ ಸ್ಟಾಪ್ ಕವರೇಜ್. ಭಾರತದ ವಾಯು ಗಡಿ ಪ್ರವೇಶಿಸಿದೆ ವಿಮಾನ. ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಂತಹ ವಿಮಾನ ಭಾರತದ ವಾಯು ಗಡಿ ಪ್ರವೇಶವನ್ನ ಮಾಡಿದೆ. ಅರಬ್ಬಿ ಸಮುದ್ರದ ಮೇಲೆ ವಿಮಾನದ ಹಾರಾಟ ಆಗ್ತಾ ಇರುವಂತಹ ಲೈವ್ ವಿಜುವಲ್ಸ್ ನಿಮ್ಮ ಮುಂದೆ. ಎಲ್ಲ ರೀತಿಯ ಎಲ್ಲಿ ಹಾರಾಟ ನಡೀತಾ ಇದೆ, ಎಷ್ಟು ಎತ್ತರದಲ್ಲಿ ಹಾರಾಟ ನಡೆಸ್ತಾ ಇದೆ, ಸೊ ಯಾವಾಗ ಲ್ಯಾಂಡಿಂಗ್ ಆಗಬಹುದು ಇತ್ಯಾದಿ ಸಂಪೂರ್ಣ ಲೈವ್ ಕವರೇಜ್ ಅನ್ನ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ ಕೂಡ. ಸೊ ಲುಫ್ತಾನ್ಸಾ ಏರ್ಲೈನ್ಸ್ ನ ಮೂಲಕವಾಗಿ ಅವರ ಆಗಮನ ಆಗ್ತಾ ಇದೆ. ಅದರ ಸಂಬಂಧಿತ 3D ಲೈವ್ ವಿಡಿಯೋ ಕೂಡ ನೀವು ನೋಡ್ತಾ ಇದ್ರಿ. ಸೊ ಅದರ ಪ್ರಕಾರವಾಗಿ ಈಗಾಗಲೇ ಭಾರತದ ವಾಯು ಗಡಿ ಪ್ರವೇಶ ಆಗಿದೆ. ಸೊ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಮ್ಯೂನಿಕ್ನಿಂದ ಹೊರಟಂತಹ ವಿಮಾನ ಇದು. ಸೊ ಅಲ್ಲಿ ಎಕ್ಸಾಕ್ಟ್ ಆಗಿ 4 ಗಂಟೆ 10 ನಿಮಿಷ ಸಂಜೆ ಹೊರಟಂತಹ ವಿಮಾನ ಭಾರತೀಯ ಕಾಲಮಾನದ ಪ್ರಕಾರವಾಗಿ. ಸೊ ಇನ್ನೇನು 12 ಗಂಟೆ 40 ನಿಮಿಷದ ಆಸುಪಾಸು ಸಂದರ್ಭ ಲ್ಯಾಂಡಿಂಗ್ ಆಗುತ್ತೆ. ಈಗಾಗಲೇ ಭಾರತದ ವಾಯುಗಡಿ ಪ್ರವೇಶವೂ ಕೂಡ ಆಗಿದೆ. ಅರಬ್ಬಿ ಸಮುದ್ರದ ಮೇಲೆ ಹಾರಾಟ ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಇನ್ನೇನು ಕೌಂಟ್ ಡೌನ್ ಶುರುವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ. ಬೆಂಗಳೂರು ತಲುಪುತ್ತಿದ್ದ ಹಾಗೆ, ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದ ಹಾಗೆ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡ್ಕೊಳ್ತಾರೆ. ನಂತರದ ಪ್ರೊಸೀಜರ್ಗಳನ್ನ ಪೂರ್ಣ ಮಾಡಿ ನೇರ SIT ಅಧಿಕಾರಿಗಳ ವಶಕ್ಕೆ ಕೊಡ್ತಾರೆ. ನಂತರ SIT ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಿ ಪ್ರಜ್ವಲ್ ರೇವಣ್ಣ ಅವರನ್ನ SIT ಕಚೇರಿಯತ್ತ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಈಗಾಗಲೇ 4 ಮಾರ್ಗಗಳಲ್ಲೂ ಕೂಡ SIT ಟೀಮ್ ಬೀಡು ಬಿಟ್ಟಿದೆ. ಆ 4 ಮಾರ್ಗಗಳಲ್ಲಿ ಯಾವ ಮಾರ್ಗದಿಂದ ಹೊರಕರ್ತರ್ತಾರೆ ಅನ್ನೋದು ಸದ್ಯದ ಕುತೂಹಲ. ಟರ್ಮಿನಲ್ 2 ಇಂದ ಅವರು ಹೊರಕ್ಕೆ ಬರ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತಹ ಕನ್ಫರ್ಮೇಷನ್. ಆ ಕಾರಣದಿಂದಾಗಿ ಟರ್ಮಿನಲ್ 2 ನ ಮುಂಭಾಗವೂ ಕೂಡ ನಮ್ಮ ಪ್ರತಿನಿಧಿಗಳು ಕೂಡ ಇದ್ದಾರೆ. ಅಲ್ಲಿನ ನೇರ ವಿಜುವಲ್ಸ್ ಎಲ್ಲವನ್ನು ಕೂಡ ನಾವು ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ಲೈವ್ ನಲ್ಲಿ ತೋರಿಸ್ತಾ ಹೋಗ್ತೀವಿ. ಟರ್ಮಿನಲ್ 1 ನಲ್ಲೂ ಕೂಡ ನಮ್ಮ ಪ್ರತಿನಿಧಿ ಇದ್ದಾರೆ. ಇನ್ ಕೇಸ್ ಏನಾದರೂ ಅಧಿಕಾರಿಗಳು ಎಲ್ಲರ ಕಣ್ತಪ್ಪಿಸಿ ಪ್ರಜ್ವಲ್ ರೇವಣ್ಣ ಅವರನ್ನೇನಾದರೂ ವಶಕ್ಕೆ ಪಡ್ಕೊಂಡು ಹೋಗಬೇಕು ಅಂತ ಪ್ರಯತ್ನಿಸಿದ್ರಾದ್ರೂ ಕೂಡ ಟರ್ಮಿನಲ್ 1 ಇಂದ ಬಂದರೂ ಕೂಡ ಅಲ್ಲಿ ಸೆರೆ ಸಿಗ್ತಾರೆ. ರೈಟ್, ನಮ್ಮ 3 ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮುದ್ದು ಕೃಷ್ಣ, ಪ್ರಕಾಶ್ ಮತ್ತು ರಾಘು 3 ಕೂಡ ಲೈವ್ ನಲ್ಲಿ ಇದ್ದಾರೆ. ಮೊದಲಿಗೆ ಮುದ್ದು ಕೃಷ್ಣ ಅವರಿಂದ ಮಾಹಿತಿಯನ್ನ ಪಡೆಯೋದಾದ್ರೆ, ಮುದ್ದು ಕೃಷ್ಣ, ಇನ್ನೇನು ಕೆಲವೇ ಹೊತ್ತುಗಳು ಇಂದ ಗಂಟೆಗಳನ್ನ ಎಣಿಸುವಂತಹ ಸಂದರ್ಭ ಪ್ರಜ್ವಲ್ ರೇವಣ್ಣ ಬರುವಿಕೆಗಾಗಿ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ? ಜೊತೆ ಸಾಯಂಕಾಲದಿಂದ ಕೂಡ ಯಥಾವತ್ತಾದ ಪರಿಸ್ಥಿತಿ. ಆದ್ರೆ ಈಗ ಒಂದು ಪರಿಸ್ಥಿತಿ ಈಗ ನಂತರ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳುವಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಏರ್ಪೋರ್ಟ್ನ ಭದ್ರತಾ ಸಿಬ್ಬಂದಿ ಇರುವಂತದ್ದು ತಾವು ನೋಡ್ತಾ ಇದ್ರೆ. ಇಷ್ಟೊತ್ತು ಕೂಡ ಇಲ್ಲಿ ಯಾವುದೇ ರೀತಿಯ ಬ್ಯಾರಿಕೇಡ್ಗಳು ಇರಲಿಲ್ಲ. ಆದ್ರೆ ಈಗ ಬ್ಯಾರಿಕೇಡ್ಗಳ ಜೋಡಣೆ ಮಾಡುವಂತ ಕೆಲಸವನ್ನ ಸ್ಥಳೀಯ ಸಿಬ್ಬಂದಿ ಮಾಡ್ಕೊಂತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಕೂಡ ಏರ್ಪೋರ್ಟ್ನ ಟರ್ಮಿನಲ್ 2 ನ ಪ್ರಮುಖ ಪ್ರವೇಶ ದ್ವಾರವನ್ನ ತಾವು ನೋಡ್ತಾ ಇದ್ರಿ. ಈಗಾಗಲೇ ಕೂಡ ಯಾವುದೇ ರೀತಿಯ ವಿದೇಶಗಳಿಂದ ಬರುವಂತಹ ಪ್ರಯಾಣಿಕರು ಏನಿರ್ತಾರೆ ಅವರೆಲ್ಲರೂ ಕೂಡ ಇದೇ ಒಂದು ಪ್ರಮುಖ ದ್ವಾರದಿಂದ ಹೊರಬರಬೇಕಾಗುತ್ತೆ. ಅದೇ ರೀತಿ ಇದೇ ಒಂದು ದ್ವಾರದಿಂದ ಇವತ್ತು ಪ್ರಜ್ವಲ್ ರೇವಣ್ಣನವನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಹಾಗಾಗಿ ಸಹಜವಾಗಿ ಈಗಾಗಲೇ ಕೂಡ KL ನ ಪೊಲೀಸರು ಅಂದ್ರೆ ಸ್ಥಳೀಯ ಏರ್ಪೋರ್ಟ್ನ ಪೊಲೀಸರು ಕೂಡ ಏರ್ಪೋರ್ಟ್ನ ಒಳಭಾಗಕ್ಕೆ ಬಂದು ಇಲ್ಲಿನ ಭದ್ರತೆಯನ್ನ ಕೈಗೊಳ್ಳುವಂತ ಕೆಲಸಗಳ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿದರೆ. ಸಹಜವಾಗಿ ಈ ರೀತಿಯ ಬ್ಯಾರಿಕೇಟಿಂಗ್ ವ್ಯವಸ್ಥೆಯನ್ನು ಯಾವಾಗಲೂ ಮಾಡ್ಕೊಳ್ಳಲ್ಲ. ಸಹಜವಾಗಿ ಬಂದಂತ ಪ್ರಯಾಣಿಕರು ಎಂದಿನಂತೆ ಹೋಗ್ತಾರೆ. ಆದ್ರೆ ಈ ರೀತಿಯ ವಿಶೇಷವಾದ ಪ್ರಕರಣಗಳಲ್ಲಿ ಯಾರಾದರೂ VVIP ವ್ಯಕ್ತಿಗಳು ಬಂದಂತಹ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಾಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಅಡೆತಡೆಗಳಾಗ್ಬೋದು, ನೂಕುನುಗ್ಗಲಾಗ್ಬೋದು ಅನ್ನುವಂಥ ಮುಂಜಾಗ್ರತಾ ಕ್ರಮಗಳನ್ನು ಆಧರಿಸಿ ಈ ರೀತಿಯ ಬ್ಯಾರಿಕೇಟಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಬ್ಯಾರಿಕೇಟಿಂಗ್ ವ್ಯವಸ್ಥೆ ಇರಲಿಲ್ಲ. ಈಗ ಬ್ಯಾರಿಕೇಟಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಕೂಡ ಏರ್ಪೋರ್ಟ್ನಲ್ಲಿ ಕೂಡ ಸಾಕಷ್ಟು ಜನ ಬೀಡು ಬಿಟ್ಟಿರುವಂಥದ್ದು. ಮತ್ತೊಂದು ಕಡೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣನವರು ಸರಿಸುಮಾರು 12:40
10ಕ್ಕೆ ಇವತ್ತು ಏರ್ಪೋರ್ಟ್ಗೆ ಆಗಮಿಸುವಂಥದ್ದು. ಅವರನ್ನ ಇದೇ ರೀತಿ ಪ್ರಮುಖ ದ್ವಾರ ಏನಿದೆ ಆಗಮನ ಹೊರಭಾಗಕ್ಕೆ ಬರುವಂಥ ದ್ವಾರ ಇದ್ರ ಮುಖಾಂತರವೇ ಕರ್ಕೊಂಡ್ ಬರ್ತಾರಾ ಇಲ್ವಾ ಮತ್ತೊಂದು ಇದೇ ಒಂದು ಟರ್ಮಿನಲ್ 2ನ ಮತ್ತೊಂದು ಭಾಗದಲ್ಲಿರುವಂತಹ VVIP ಗೇಟ್ ಏನಿದೆ ಅದರ ಮುಖಾಂತರ ಕರ್ಕೊಂಡ್ ಬರ್ತಾರಾ ಅಂತಕ್ಕಂಥದ್ದು ಗೊಂದಲ ಆಗಿರುವಂಥದ್ದು. ಆದ್ರೆ ಆ ಒಂದು ನಿರ್ಧಾರವನ್ನ ಸ್ಥಳೀಯ ಪೊಲೀಸರು ಮತ್ತೆ SIT ಪೊಲೀಸರು ಸಂದರ್ಭಕ್ಕೆ ಅನುಗುಣವಾಗಿ ತೀರ್ಮಾನ ಮಾಡ್ತಾರೆ. ಯಾಕೆಂತಂದ್ರೆ ಒಂದು ವೇಳೆ ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಬಂದಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನ ಸೇರುವಂತಹ ಸಾಧ್ಯತೆ ಏನಾದ್ರೂ ಇರ್ಬೋದಾ, ಇಲ್ಲಿ ಯಾರಾದ್ರೂ ಅವರ ಬೆಂಬಲಿಗರು ಬಂದು ಇಲ್ಲಿ ಗಲಾಟೆ ನೂಕುನುಗ್ಗಲು ಆ ರೀತಿ ಏನಾದ್ರೂ ಮಾಡ್ಬೋದಾ ಅನ್ನೋಂಥ ಸಾಧ್ಯತೆಗಳು ಇರ್ಬೋದು. ಹಾಗಾಗಿ ಆ ಎಲ್ಲ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದಕ್ಕಾಗಿ ಒಂದು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಈಗಾಗಲೇ ಕೂಡ ಪೊಲೀಸರು ಕೈಗೊಳ್ತಾ ಇರುವಂತದ್ದು, ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇರುವಂತದ್ದು. ಇನ್ನೇನು ಕೇವಲ 1.5 ಗಂಟೆ ಸಮಯ ಅಷ್ಟೇ ಬಾಕಿ ಇದೆ. ಅವರು 12:30ರಿಂದ 40 ನಿಮಿಷದ ಒಳಗಾಗಿ ಏರ್ಪೋರ್ಟ್ಗೆ ಬರ್ತಾರೆ. ತದನಂತರ ಆಚೆ ಕಡೆ ಬರಲಿಕ್ಕೆ ಸರಿಸುಮಾರು ಒಂದು 10ರಿಂದ 25 ನಿಮಿಷ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಆಗುತ್ತೆ. 1 ಗಂಟೆ ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಅವರು ಬಹುತೇಕ ಏರ್ಪೋರ್ಟ್ನಿಂದ ಹೊರಭಾಗಕ್ಕೆ ಬರುವಂತದ್ದು. ತದನಂತರ ಬೆಂಗಳೂರಿನಲ್ಲಿರುವಂತಹ CID ಕಚೇರಿಯಲ್ಲಿರುವಂತಹ SITಯ ವಿಶೇಷ ಕಚೇರಿ ಏನಿದೆ ಅಲ್ಲಿಗೆ ಕರೆದೊಯ್ಯುವಂತಹ ಸಾಧ್ಯತೆಗಳು ಇರುವಂತದ್ದು. ದಿವ್ಯಜ್ಯೋತಿ. ಓಕೆ ಮುದ್ದು ಕೃಷ್ಣ, ಸಂಪರ್ಕದಲ್ಲಿರಿ. ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮೂವರಿಂದಲೂ ಕೂಡ ಪಡ್ಕೊಳ್ತೀನಿ. ಸದ್ಯ ಪ್ರಜ್ವಲ್ ಬಂಧನಕ್ಕೆ SIT ಸಿದ್ಧತೆಯನ್ನ ಮಾಡಿಕೊಂಡಿದೆ.